ಸಿನಿಮಾ ಸ್ಟಾರ್ಗಳಾದವರಿಗೆ ದುಡ್ಡಿಗೆ ಏನು ಕೊರತೆ ಹೇಳಿ, ಹಾಗಾಗಿನೇ ಅವರು ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡಿಸ್ತಾ ಇರ್ತಾರೆ. ಇದೇ ಕೆಲವೊಮ್ಮೆ ಅನಾಹುತಕ್ಕೆ ಕಾರಣವಾಗಿ ಬಿಡತ್ತೆ. ದಶಕಗಳ ಕಾಲ ತಮ್ಮ ನಟನೆಯಿಂದ ತೆಲುಗು ಪ್ರೇಕ್ಷಕರನ್ನ ಅಪಾರವಾಗಿ ನಗಿಸಿದ ಇಬ್ಬರು ಹಾಸ್ಯ ನಟರು ರಿಯಲ್ ಲೈಫ್ನಲ್ಲಿ ಮಾತ್ರ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಇವರ ಸಂಕಟಕ್ಕೆ ಕಾರಣವಾದದ್ದು ಲಕ್ಷಾಂತರ ರೂಪಾಯಿಯ ಇಂಪೋರ್ಟೆಡ್ ಬೈಕ್ಗಳು. ಕೋಟಾ ನಸೀಬ್ ಘೋತಾ. ಕೋಟಾ ಶ್ರೀನಿವಾಸರಾವ್ ತೆಲುಗಿನ ಖ್ಯಾತ ಪೋಷಕ ನಟ. ಹಿಂದಿ ಚಿತ್ರಗಳಲ್ಲಿ ಕೂಡ ನಟಿಸಿರೋ ಈತ ತೆರೆಯ ಮೇಲೆ ವಿಲನ್ ಆಗಿ, ಪೋಷಕ ಪಾತ್ರಧಾರಿಯಾಗಿ, ಹಾಸ್ಯ ನಟನಾಗಿ ನಟಿಸಿ ತಮ್ಮ ಪ್ರತಿಭೆ ಸಾಬೀತುಪಡಿಸಿದವರು, ಲಕ್ಷಾಂತರ ಅಭಿಮಾನಿಗಳನ್ನ ರಂಜಿಸಿದವರು. ಆದರೆ ರಿಯಲ್ ಲೈಫ್ನಲ್ಲಿ ಕೋಟಾ ಅಪಾರ ನೋವು ಅನುಭವಿಸಿದವರು. ಇದಕ್ಕೆ ಕಾರಣ ಈತನ ಪ್ರಾಯದ ಮಗನ ಸಾವು. ಫಾದರ್ಸ್ ಡೇ ದಿನವೇ ಮಗನ ಸಾವು. ಕೋಟಾ ಶ್ರೀನಿವಾಸರಾವ್ ಮಗ ಕೋಟಾ ಪ್ರಸಾದ್ ಹೈದರಾಬಾದ್ನ ಔಟರ್ ರಿಂಗ್ ರೋಡ್ನಲ್ಲಿ ನಡೆದ ಅಪಘಾತದಲ್ಲಿ ತೀರಿಕೊಂಡಿದ್ದ. 2010 ಜೂನ್ 21ರಂದು ದುರ್ಘಟನೆ ಸಂಭವಿಸಿತ್ತು. ಶಂಷಾಬಾದ್ ಏರ್ಪೋರ್ಟ್ಗೆ ಅಂತ ಕಾರ್ನಲ್ಲಿ ಕುಟುಂಬದ ಸದಸ್ಯರು ಹಿಂದೆ ಬರ್ತಿದ್ದಾಗ ಮುಂದೆ ಪ್ರಸಾದ್ ಬೈಕ್ನಲ್ಲಿ ಅತ್ಯಂತ ವೇಗವಾಗಿ ಹೋಗ್ತಿದ್ದ. ಆಗ ವ್ಯಾನ್ ಒಂದು ಬೈಕ್ಗೆ ಅಪ್ಪಳಿಸಿ ಸಾವು ಸಂಭವಿಸಿತು. ಫಾದರ್ಸ್ ಡೇ ದಿನವೇ ಕೋಟಾ ತಮ್ಮ ಮಗನನ್ನ ಕಳೆದುಕೊಂಡಿದ್ರು. ಕೋಟಾ ಪ್ರಸಾದ್ ಕೂಡ ಒಬ್ಬ ಉದಯೋನ್ಮುಖ ನಟನಾಗಿದ್ದ. ಸಿದ್ದಂ, ಗಾಯಂ 2 ಚಿತ್ರಗಳಲ್ಲಿ ನಟಿಸಿದ್ದ ಈತ ವಿಲನ್ ಪಾತ್ರಗಳಲ್ಲಿ ಮಿಂಚಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದ. ಆದ್ರೆ ಈತನ ಪಾಲಿಗೆ ವಿಧಿಯೇ ವಿಲನ್ ಆಗಿತ್ತು. ಬೈಕ್ ರೇಸ್ ಮೋಹ ಕೂಡ ಪ್ರಸಾದ್ನನ್ನ ಬಲಿ ತೆಗೆದುಕೊಂಡಿತ್ತು. ವಿಶೇಷ ಅಂದ್ರೆ ಅಜರ್ ಮಗ ಅಯಾಜ್ ಹಾಗೂ ಕೋಟಾ ಮಗ ಪ್ರಸಾದ್ ಇಬ್ರು ಭಾನುವಾರವೇ ಬೈಕ್ ಅಪಘಾತದಲ್ಲಿ ತೀರಿಕೊಂಡಿದ್ರು. ಶೋಕ ಸಾಗರದಲ್ಲಿ ಮುಳುಗಿದ್ದ ಕೋಟಾರನ್ನ ಸಂತೈಸಲು ಅವತ್ತು ಟಾಲಿವುಡ್ಡೇ ಕೋಟಾ ಮನೆಯಲ್ಲಿ ನೆರೆದಿತ್ತು. ಬಾಬು ಮೋಹನ್ ಕೂಡ ತೆಲುಗಿನ ಖ್ಯಾತ ಹಾಸ್ಯ ನಟ. ಕೋಟಾ ಹಾಗೂ ಬಾಬು ಮೋಹನ್ರಲ್ಲಿ ಅನೇಕ ಸಾಮ್ಯತೆಗಳಿವೆ. ತೆರೆಯ ಮೇಲೆ ಭಲೇ ಜೋಡಿ ಅಂತಾನೆ ಮಿಂಚಿ ಜನಪ್ರಿಯವಾಗಿದ್ದ ಇವರಿಬ್ರು ನಂತರದ ದಿನಗಳಲ್ಲಿ ತೆಲುಗು ದೇಶ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಶಾಸಕರಾಗಿದ್ರು. ತೆರೆಯ ಮೇಲಂತೂ ಇವರ ಜೋಡಿ సక్కత్ పాపులర్ ಆಗಿತ್ತು. రే బురద పంది అన్నాయ్ ఎలా ఉందిరా మన అజమాయిషి? కొత్త బొచ్చలు సద్దనంత కమ్మగా ఉందన్నాయ్. కాకపోతే చిన్న మార్పు ఏంటి? నీ గురించి నువ్వే పంపు కొట్టుకుంటుంటే నీ కాళ్ళు నువ్వే పిసుకున్నంత సీపుగా ఉందన్నా. నీ లెవెల్ ని నేను ఎడల్పు చేస్తాను. పద పద పద. రే ఏంటాట తుమ్మతో నిలబడి చూస్తావు? నిన్నే రా రారా. దండాలండి అయ్యా. ఈయనెవర్రా? ప్రెసిడెంట్ అయ్య గారికి బావగారండి. అంటే ఓసీగా తింతిరిగా ఎదవ కాదుగా ఈ అయ్యగారికి అయ్యగారు. ఇంత పెద్ద మనిషి ముందు నువ్వు గోసి పెట్టుకొని నిలబడతావా? ముందా గోసిప్రా ఇప్పో.
ఏంట్రా నువ్వు చేస్తుంది? నీకు మర్యాద చూపిస్తా ఉండనా? ఇప్పుడా ఇప్పుడు వద్దురా, నువ్వు చూపించేది మర్యాద కదరా. నీకు తెలియదు ఉండనా? ఇప్పుడా ఇప్పుడు ವಿಚಿತ್ರವೆಂದ್ರೆ ದುಃಖದಲ್ಲೂ ಕೂಡ ಇಬ್ಬರು ಜೋಡಿಯಾಗಿದ್ರು. ವಿಧಿ ಇಬ್ಬರನ್ನು ಒಂದೇ ರೀತಿ ವಂಚಿಸಿತ್ತು. ಕೋಟಾ ಪುತ್ರನಂತೆ ಬಾಬು ಮೋಹನ್ ಪುತ್ರ ಕೂಡ ಅಪಘಾತದಲ್ಲಿ ತೀರಿಕೊಂಡಿದ್ದ. ಬಾಬು ಮೋಹನ್ ದೊಡ್ಡ ಮಗ ಪವನ್ ಕುಮಾರ್ 2003 ಅಕ್ಟೋಬರ್ 13ರಂದು ರಸೂಲ್ಪುರದಲ್ಲಿ ತನ್ನ ಮನೆಗೆ ಹೋಗುವ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಸಾವನ್ನಪ್ಪಿದ್ದ. ಪವನ್ ಕುಮಾರ್ ಸತ್ತಾಗ ಬಾಬು ಮೋಹನ್ ಆಂಧ್ರದ ಕಾರ್ಮಿಕ ಸಚಿವರಾಗಿದ್ರು. ಮಗನ ಮೇಲೆ ಅಪಾರ ಭರವಸೆ ಇಟ್ಟಿದ್ದ ಬಾಬು ಮೋಹನ್ ಆತನನ್ನ ಹೀರೋ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಪವನ್ ಸಾವಿನೊಂದಿಗೆ ಆ ಆಸೆಗೆ ಬೆಂಕಿ ಬಿದ್ದಿತ್ತು. ಹುಚ್ಚು ಕುದುರೆಯ ಸ್ಪೀಡ್ಗೆ ಬ್ರೇಕ್ ಹಾಕದೇ ಇದ್ದದ್ರಿಂದ ಅಯಾಜ್, ಕೋಟಾ ಪ್ರಸಾದ್, ಪವನ್ ಕುಮಾರ್ರ ಬಂಗಾರದಂತ ಭವಿಷ್ಯಕ್ಕೆ ಬ್ರೇಕ್ ಬಿದ್ದಿತ್ತು. ಹೈದರಾಬಾದ್ನ ರಿಂಗ್ ರೋಡ್ನಲ್ಲಿ ಇದೇ ರೀತಿ 8 ತಿಂಗಳಲ್ಲಿ 12 ಮಂದಿ ಸಾವನ್ನಪ್ಪಿದ್ರು. ಹೈದರಾಬಾದ್ ನಗರದಿಂದ ಶಂಷಾಬಾದ್ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ ಡೆಡ್ಲಿ ರೋಡ್ ಅಂತಲೇ ಕುಖ್ಯಾತಿಗೆ ಒಳಗಾಗಿದೆ. ಮಕ್ಕಳ ಬಗ್ಗೆ ಅಪ್ಪ ಅಮ್ಮಂದಿರು ಅನೇಕ ಆಸೆ ಇಟ್ಕೊಂಡಿರ್ತಾರೆ. ಅವರನ್ನ ಹಾಗೆ ಬೆಳೆಸ್ಬೇಕು, ಹೀಗೆ ಬೆಳೆಸ್ಬೇಕು ಅನ್ನೋ ಕನಸು ಕಂಡಿರ್ತಾರೆ. ಆದರೆ ಮಕ್ಕಳಿಗೆ ಚೆಲ್ಲಾಟ, ಪೋಷಕರಿಗೆ ಪ್ರಾಣ ಸಂಕಟ ಅನ್ನೋ ಹಾಗೆ ಮಕ್ಕಳ ಹುಚ್ಚು ಕೋಡಿ ಮನಸ್ಸು ಇವರ ಬದುಕಿಗೆ ಅರ್ಥದಲ್ಲೇ ಬ್ರೇಕ್ ಹಾಕಿದೆ. ಸ್ಪೀಡ್ ಥ್ರಿಲ್ಸ್ ಬಟ್ ಇಟ್ ಕಿಲ್ಸ್ ಅನ್ನೋ ಮಾತು ಈ ಪ್ರತಿಭಾವಂತರ ಮಕ್ಕಳ ಪಾಲಿಗೆ ನಿಜವಾಗಿ ಬಿಟ್ಟಿದೆ. ಮಗನ ಸಾವಿನ ನಂತರ ಎಚ್ಚೆತ್ತಿರೋ ಅಜರುದ್ದೀನ್ ಬೈಕ್ ರೇಸ್ಗಳ ಅಪಾಯದ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಇದೇ ಈ ಹೊತ್ತಿನ ವಿಶೇಷ. ಕ್ಷಣಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.